ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 20 ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ವೆಯ್ಟ್ ಚೆಕ್ ಮಾಡಿಕೊಂಡು ನಾನು ಮಾಡೋವಂಥ ಫಸ್ಟ್ ಕೆಲಸ ಬಂದ್ಬಿಟ್ಟು ಇದು ಚಿಯಾ ಸೀಡ್ಸ್ಗೆ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕುಡಿಯೋವಂಥದ್ದು. ಸೊ ಇದು ತುಂಬ ಒಳ್ಳೆಯದು, ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ, ಮೆಟಬಾಲಿಸಮ್ನ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಹಾಗೆ ಸ್ಕಿನ್ ಗ್ಲೋ ಆಗುತ್ತೆ. ಲೆಮನ್ ವಾಟರ್ ಕುಡಿಯೋದ್ರಿಂದ, ಚಿಯಾ ಸೀಡ್ಸ್ ಕುಡಿಯೋದ್ರಿಂದ ಡೈಜೆಷನ್ಗೆ ಪ್ರಾಬ್ಲಮ್ ಇಲ್ದಿರ ಡೈಜೆಷನ್ ನೀಟಾಗಿ ಆಗುತ್ತೆ. ಮೋಷನ್ ಪ್ರಾಬ್ಲಮ್ ಏನಿದ್ರು ಕ್ಲಿಯರ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಚಿಯಾ ಸೀಡ್ಸು, ಲೆಮನ್ ವಾಟ್ರು ಖಾಲಿ ಹೊಟ್ಟೆಲಿ ತೊಗೊಳ್ಳೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಫ್ಯಾಟ್ ಬರ್ನ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಚಿಯಾ ಸೀಡ್ಸ್ ವಾಟರು ಮತ್ತು ಲೆಮನ್ ಮಿಕ್ಸ್ ಮಾಡಿಕೊಂಡು ಕುಡಿತಿದ್ದೀನಿ ಸ್ನೇಹಿತರೆ, ಈಗ ಒಂದು 3 ಡೇಸಿಂದ. ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ ಯಥಾ ಪ್ರಕಾರ ನೆನ್ನೆ ಎಷ್ಟಿದ್ನೋ ಇವತ್ತು ಅಷ್ಟೇ ಇದ್ದೆ. ನಾನು ಹೇಳಿದ್ನಲ್ವ, ನಿನ್ನೆ ರೇಷನ್ ಎಲ್ಲ ತಂದು ಯಥೇಚ್ಛವಾಗಿ ತಿಂದೆ ಅಂದ್ಬಿಟ್ಟು. ಸೊ ಓಕೆ, ಅದಕ್ಕೆ ನಾನು ಇದು ನೋಡಿಕೊಂಡು ಸುಮ್ಮನೆ ಆದೆ. ಬಟ್ ಇವತ್ತಂತೂ ತುಂಬ ಚೆನ್ನಾಗಿ ಮಾಡಿದ್ದೀನಿ ಸ್ನೇಹಿತರೆ ಡಯಟು. ನಾನು ನಿನ್ನೆಗಿಂತ ಇವತ್ತು ಒಂದೇ ಒಂದು 100 ಗ್ರಾಮ್, ಅಂದರೆ ನಾಳೆ ಹೇಳ್ತಾ ಇದ್ದೀನಿ, ಇವತ್ತಿನ ವೆಯ್ಟಿಗಿಂತ ನಾಳೆ ಒಂದು 100-200 ಗ್ರಾಮ್ ಕಮ್ಮಿ ಆದರೂ ಕೂಡ ತುಂಬ ಖುಷಿ ಪಡೋವಂಥದ್ದು. ಯಾಕಂತಂದರೆ ವೆಯ್ಟ್ ಲಾಸ್ ಅಂತಂದರೆ ಕೆಲವೊಂದು ಸಲ ಆಗೋದೇ ಇಲ್ಲ, ಎಷ್ಟೇ ಕಷ್ಟಪಟ್ರೂ ಕೆಲವೊಂದು ಸಲ ಸ್ಟ್ರಕ್ ಆಗೋವಂಥದ್ದು ಆಗುತ್ತೆ. ಸೊ ಕೆಲವೊಂದು ಸಲ ಅನ್ಕೊತೀವಿ, ಅಯ್ಯೋ ನಾವು ಚೆನ್ನಾಗಿ ಮಾಡಿದ್ದೀವಲ್ಲ ಅಂತ, ಎಲ್ಲೋ ಒಂದು ಕಡೆ ನೀರು ಕುಡ್ದಿರಲ್ಲ, ಸ್ಲೀಪ್ ಚೆನ್ನಾಗಿ ಮಾಡಿರಲ್ಲ. ಇನ್ನೊಂದು ಏನಪ್ಪ ಅಂತಂದರೆ ಕ್ಯಾಲೋರಿ ಜಾಸ್ತಿ ತೊಗೊಂಡಿರ್ತೀವಿ. ಸೊ ಈ ಥರ ಎಲ್ಲ ಇರುತ್ತೆ. ಬಟ್ ಇವತ್ತು ಮಾತ್ರ ನಾನು ಆ ಥರ ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀನಿ. ನಾನು ಬೆಳಗ್ಗೆ ನಾಷ್ಟಕ್ಕೆ ಮನೇಲಿ ಎಲ್ರಿಗೂ ಪನ್ನೀರು ವಿತ್ ಖಾರಾಮಣಿ ಇತ್ತು, ಅದನ್ನು ಹಾಕಿಬಿಟ್ಟು ಒಂದು ಸೂಪರ್ ಆಗಿರೋಂಥ ಡಿಫ್ರೆಂಟ್ ರೈಸ್ ಮಾಡಿದ್ದೆ. ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಡಿಫ್ರೆಂಟಾಗಿ ಅವಾಗವಾಗ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ, ಚೆನ್ನಾಗೇ ಬಂದಿತ್ತು. ನನಗೂ ಕೂಡ ಇಷ್ಟ ಆಯಿತು. ನಾನು ಒಂದೆರಡು ತುತ್ತು ಟೇಸ್ಟ್ ನೋಡಿದೆ. ಮಕ್ಕಳಿಗೆ ಪನ್ನೀರ್ ಇಷ್ಟ ಅಲ್ವಾ, ಸೊ ಹಾಗಾಗಿನೇ ಅವ್ರಿಗೆ ಯಾವಾಗ್ಲೂ ನೀನು ಮಾತ್ರ ಡಯಟಲ್ಲಿ ಮಾಡ್ಕೊತಾ ಇರ್ತೀಯ, ನಮಗೇನು ಮಾಡಿಕೊಡಲ್ಲ ಅಂತ ಬೈಕೊತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಪನ್ನೀರ್ ಹಾಕಿ ಈ ಸಲ ಪನ್ನೀರ್ ರೈಸ್ ಥರ ಮಾಡಿಕೊಟ್ಟಿದ್ದೆ ಸ್ನೇಹಿತರೆ. ನಾನು ಏನೆಲ್ಲ ಮಾಡ್ಕೊಂಡಿದ್ದೆ ಅನ್ನೋದು ಕೂಡ ಇವತ್ತಿನ ಬ್ಲಾಗಲ್ಲಿರುತ್ತೆ. ಹಾಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೆಲವೊಂದರು ನನ್ನ ಬಗ್ಗೆ ಇದಾಗ ಮಾತಾಡಿರ್ಬೋದು, ಬಟ್ ನಾನು ಮಾಡೋದು ಹಾಗೆ, ನೀವು ಹೇಳೋದು ಹಾಗೆ ಅನ್ನೋದೇ ನಾನು ಪಾಸಿಟಿವ್ ಆಗಿ ತೊಗೊತೀನಿ. ಸೊ ಏನೇ ಆಗಲಿ ಸ್ನೇಹಿತರೆ, ನಾವಿರೋ ಸ್ಥಿತಿ ನಮಗೆ ಗೊತ್ತಾಗುತ್ತೆ. ಬಟ್ ಅವ್ರು ಹೇಳೋದು ತಪ್ಪಲ್ಲ, ನಿನ್ನಿಂದ ಆಗಲ್ಲ ಅಂತ. ಅದನ್ನೇ ನಾವು ಚಾಲೆಂಜ್ ತೊಗೊಂಡು ಮಾಡಬೇಕು ಅನ್ನೋದು ನನಗೂ ಮನಸ್ಸಲ್ಲಿದೆ, ಮಾಡಬೇಕು. ಒಂದು ಚಿಕ್ಕ ವೆಕೇಷನ್ ಇದೆ, ಅದಕ್ಕೆ ಹೋಗಿ ಬಂದ್ಬಿಟ್ಟ ಮೇಲೆ ಸ್ಟ್ರಿಕ್ಟಾಗಿ ವರ್ಕೌಟು ಮತ್ತು ಪ್ರತಿಯೊಂದು ಇವತ್ತು ಹೇಗೆ ಮಾಡಿದ್ದೀನೋ ಅದೇ ಥರನೂ ಎಲ್ಲ ಡೇಸು ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಏನೇ ಮಾಡಿದ್ರು ಈ 2 ಡೇಸ್ ಹೋದರೆ ನಮಗೆ ಟ್ರೈನಲ್ಲಿ ಹೋಗೋದು, ಸ್ವಲ್ಪ ನಿದ್ದೆಗೆಡೋದು ಉಂಟು. ಒಂದು 2 ಡೇಸ್ ನಿದ್ದೆ ಇರಲ್ಲ, ಹೆಂಗಿರುತ್ತೋ ಏನೋ. ಆಮೇಲೆ ಬಂದಮೇಲೆ ಅರ್ಧ 1 kg ಹೆಚ್ಚು ಕಮ್ಮಿ ಆಗಬಹುದು ಅನ್ನೋದು ಪಕ್ಕ ಗೊತ್ತಿದೆ. ಸೊ ಹಂಗಾಗಿನೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅದಾದಮೇಲೆ ಸ್ಟ್ರಿಕ್ಟಾಗಿ ಮಾಡಿಕೊಂಡ್ರೆ ಒಂದು 1 ಮಂತ್ಗೆ ನಾನು ಅಂದ್ಕೊಂಡಿರೋ ಗೋಲ್ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆಗುತ್ತೆ ಸ್ನೇಹಿತರೆ, ಆಗದೆ ಇರೋದು ಯಾವುದೂ ಇಲ್ಲ. ಮನ್ಸು ಮಾಡಬೇಕು, ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಲ ಅಂತೂ ಇವತ್ತು ನಾನು ಅಂದ್ಕೊಂಡಿದ್ದೀನಿ, ಈ ಒಂದು ಡಿಸೆಂಬರು, ಜಾನು, ಫೆಬ್ 3 ತಿಂಗಳು ನಾನು ನನ್ನ ಗೋಲ್ ರೀಚ್ ಆಗಿಬಿಡ್ಬೇಕು, 60ಗೆ ಬಂದುಬಿಡ್ಬೇಕು. 3 ಮಂತ್ಸ್ ಅಷ್ಟರೊಳಗಡೆ ಏನಾದರೂ ಆಗಲಿ. ಆಮೇಲೆ ಏನಾದರೂ ಆಮೇಲೆ ಏನು ಬೇಕಾದರೂ ತಿನ್ಬೋದು, ತಿಂದು ಮತ್ತೆ ಕಡಿಮೆ ಮಾಡ್ಕೋಬೋದು. ಬಟ್ ಆ ವೆಯ್ಟ್ ಅನ್ನೋದು ರೀಚ್ ಆಗಬೇಕು, 59ವರೆಗೂ ಏನಾದರೂ ಆಗಲಿ ಆಗೋಗ್ಬಿಡ್ಬೇಕು ಅನ್ನೋದೇ ನನ್ನ ಆಸೆ. ಸೊ ಇನ್ನು ಜಾಸ್ತಿ ಟೈಮ್ ತೊಗೋಬಾರ್ದು. ನಾನು ಏನೇ ಮಾಡಿದ್ರು ಡಿಸೆಂಬರು, ಜಾನ್ ಅಷ್ಟರೊಳಗಡೆ 2 ತಿಂಗಳಲ್ಲಾದರೆ 2 ತಿಂಗಳು, ಸ್ವಲ್ಪ ಎಕ್ಸ್ಟೆಂಡ್ ಆದ್ರೂ 3 ತಿಂಗಳ ಮೇಲೆ ತೊಗೋಬಾರ್ದು ಟೈಮು ಅಂತ ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಸ್ನೇಹಿತರೆ, ಎಷ್ಟು ಸಾಧ್ಯ ಆಗುತ್ತೋ. ನಾನು ಅಂದ್ಕೊಂಡಿದ್ದೆ ದಸರಾ ಅಷ್ಟರೊಳಗೆ ಆಗೋಗ್ಬೇಕು, ಅದಕ್ಕೆ ಮುಂಚೆ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಆಗೋಗಬೇಕು. ತಳ್ತಾ ಬರ್ತಾಯಿದ್ದೀನಿ, ಹೊತ್ತು ಆಗ್ತಾ ಇರಲಿಲ್ಲ. ಬಟ್ ಈ ಸಲ ಅಂತೂ ತುಂಬಾ ಸ್ಟ್ರಿಕ್ಟಾಗಿ ಅಂದ್ಕೊಂಡಿದ್ದೀನಿ, ದೃಢವಾಗಿ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ. ಅದೇ ಡಿಸೆಂಬರು, ಫೆಬ್ರವರಿ ಅಷ್ಟರೊಳಗಡೆ ಈ 3 ಮಂತ್ಸಲ್ಲಿ ಏನಾದರೂ ಆಗಲಿ 59 ರೀಚ್ ಆಗಲೇಬೇಕು, ಆದಷ್ಟು ಬೇಗ ಆಗಬೇಕು ಅಂದ್ಕೊಂಡಿದ್ದೀನಿ. ಇದೊಂದು ಸಲ ನಾನು ಅದೇ ಅಂದ್ಕೊಂಡಿದ್ದೀನಿ, ಅದೊಂದು ಸಲ ರೀಚ್ ಆಗಿಬಿಟ್ರೆ ಆಮೇಲೆ ಒಂದು 1 kg 2 kg ಆಗ್ತಾ
ಮಾಮೂಲಿ ಯಥಾ ಪ್ರಕಾರ ಡಯಟ್ ಮಾಡು ಕಮ್ಮಿ ಮಾಡ್ಕೊ, ಡಯಟ್ ಮಾಡು ಕಮ್ಮಿ ಮಾಡ್ಕೊ ಅನ್ನೋ ಥರನೇ ಇರ್ಬೋದು. ಇಷ್ಟ ಆಗಿ ತಿಂದ್ಕೊಂಡು ಆಮೇಲೆ ಕಮ್ಮಿ ಮಾಡ್ಕೋಬೋದು. ಫಸ್ಟ್ ನಮ್ಮ ಗೋಲ್ ರೀಚ್ ಆಗೋದು ಮುಖ್ಯ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನೆನ್ನೆದು ಸೋರೆಕಾಯಿ ಸಾಂಬಾರು, ಬೇಳೆ ಸೋರೆಕಾಯಿ ಹಾಕಿದೆ ಅಂತ ದಾಲಿತ್ತು. ಸೊ ಅದನ್ನು ಇಟ್ಕೊಂಡಿದ್ದೆ. ಸ್ವಲ್ಪ ಇತ್ತು. ಓಟ್ಸನ್ನು ಸ್ವಲ್ಪ ನೀರು ಹಾಕಿ ಬಿಸಿನೀರು ಥರ ಮಾಡಿಕೊಂಡು ಅದಕ್ಕೆ ಓಟ್ಸ್ ಹಾಕಿ ಇದು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಪನ್ನೀರ್ ರೈಸ್ಗೆ ಏನೆಲ್ಲ ತರಕಾರಿ ಬೇಯಿಸಿದ್ದೆ ಅಂದರೆ, ಖಾರಾಮಣಿ, ಹುರುಳಿಕಾಳು, ಮೊಳಕೆ ಕಾಳು ಒಂದು ಪ್ಯಾಕೆಟ್ ಇತ್ತು, ಅದು ಹಾಕಿದ್ದೆ. ಆಮೇಲೆ ಇದು ಪನ್ನೀರು, ಕೋಸು ಸ್ವಲ್ಪ ಹಾಕಿದ್ದೆ. ಸ್ವಲ್ಪ ಮಿಕ್ಸ್ ವೆಜಿಟೇಬಲ್ಸು, ಮಕ್ಕಳು ಹಂಗೆ ಪಲ್ಯ ಮಾಡಿಕೊಟ್ರೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೆ. ಅದರಲ್ಲಿ ಸ್ವಲ್ಪ ಪನ್ನೀರು, ಒಂದು ಸ್ವಲ್ಪ ಇದು ಏನಪ್ಪ ಅದು ವೆಜಿಟೇಬಲ್ಸ್ ಏನೆಲ್ಲ ಕುಕ್ ಮಾಡಿ ಇಟ್ಕೊಂಡಿದ್ದೆ ಅದು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಓಟ್ ಮಸಾಲ ಥರ ಮಾಡಿಕೊಂಡೆ ಸ್ನೇಹಿತರೆ. ಸಾಂಬಾರು ಕೂಡ ನೀವು ನೋಡಿದ್ರಲ್ಲ ಸ್ಟಾರ್ಟಿಗೆ 2 ಸೌಟು, ಅದರಲ್ಲಿ ಬೇಳೆ ಇದೆ, ಸೋರೆಕಾಯಿ ಇದೆ. ಎಲ್ಲದರಲ್ಲೂ ನಾವು ತಿನ್ನೋ ಪ್ರತಿಯೊಂದು ಫುಡ್ಡಲ್ಲೂ ಪ್ರೋಟೀನ್ ಇರುತ್ತೆ, ಫೈಬರ್ ಅಂಶ ಇರುತ್ತೆ. ಬಟ್ ಎಲ್ಲದರಲ್ಲೂ ಜಾಸ್ತಿ ಇರಲ್ಲ. ಈವನ್ ನಾವು ತಿನ್ನೋ ಅನ್ನದಲ್ಲೂ ಕೂಡ 100 ಗ್ರಾಮ್ಸ್ ರೈಸ್ ತಿಂದರೆ 4 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಹಂಗೆ ಅಂದ್ಬಿಟ್ಟು 1 kg ತಿಂದರೆ 40 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ಕಾರ್ಬೋಹೈಡ್ರೇಟ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಏನು ಪೌಡ್ರ್ ಬೇಕಾದರೂ ಹಾಕ್ಕೋಬೋದು. ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಚಿಕನ್ ಮಸಾಲ, ನಿಮ್ಮ ಇಷ್ಟ ಸ್ನೇಹಿತರೆ. ಓಟ್ಸಿಗೆ ಮಾತ್ರ ನೀವು ಏನು ಮಸಾಲ ಆ್ಯಡ್ ಮಾಡಿದ್ರು ಡಿಫ್ರೆಂಟ್ ಟೇಸ್ಟ್ ಅನ್ನೋದನ್ನು ಕೊಡುತ್ತೆ. ನಾನು ಕಡಲೆ ಬೀಜದ ಪುಡಿ ಇತ್ತು, ಅದನ್ನು ಕೂಡ ಉದುರಿಸಿದ್ದೀನಿ. ಅಷ್ಟು ಚೆನ್ನಾಗಿತ್ತು. ಓಟ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಅದೇ ಹೇಳ್ತಿದ್ದೀನಲ್ವಾ, ಡಯಟ್ ಬಗ್ಗೆ ಹೇಳ್ತಾ ಇದ್ನಲ್ವಾ. ತುಂಬ ಜನ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತೀರಾ, ತುಂಬ ಜನ ನನಗೆ ಸಮಾಧಾನ ಮಾಡ್ತೀರಾ, ತುಂಬ ಜನ ನಿಮ್ಮಿಂದ ಆಗುತ್ತೆ ಅಕ್ಕ, ನೀವು ಟೆನ್ಷನ್ ತೊಗೋಬೇಡಿ, ಮಾಡಿ, ಸಮ್ಟೈಮ್ ಈ ಥರ ಆಗುತ್ತೆ ಅಕ್ಕ, ಸೇಮ್ ಪ್ರಾಬ್ಲಮ್ ಆಗಿದೆ ಅಂತೀರಾ. ಸೊ ಎಲ್ಲೋ ಒಂದು ಕಡೆ ನಾನು ಕಮೆಂಟ್ಸಿಗೆ ರಿಪ್ಲೈ ಕೊಡೋಕ್ಕಾಗ್ತಾಯಿಲ್ಲ. ನಾಳೆ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀನಿ. ಸೊ ಎಲ್ಲನೂ ಒಂದೇ ದಿನ ಬೇಕು ಅಂತ ಹೇಳಿದ್ದಾರೆ. ಒಂದು 4 to 5 ಬ್ಲೌಸಸ್ಸು ಆದಷ್ಟು ನಾಳೆ ಸಾಯಂಕಾಲದಷ್ಟೊತ್ತು ಕೊಟ್ಬಿಟ್ರೆ ಶನಿವಾರ ಸ್ವಲ್ಪ ಫ್ರೀ ಆಗ್ತೀನಿ. ಶನಿವಾರ ಹೊಲಿಯೋಂಥದ್ದೇನೂ ಇಲ್ಲ. ಸ್ವಲ್ಪ ಆದಷ್ಟು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡಯಟ್ ವೀಡಿಯೋನು ಮಾಡ್ತೀನಿ, ಮಾಡ್ದಿರ ಏನಿರಲ್ಲ. ಬೆಳಗ್ಗೆನೇ ಎದ್ದು ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕು. ಸ್ಟಿಚಿಂಗ್ ಕಡೆ ಗಮನ ಕೊಟ್ಕೊಂಡು, ಹೊಲಿಯೋದ್ರ ಕಡೆ ಗಮನ ಕೊಟ್ಕೊಂಡು, ಡಯಟ್ ಕಡೆನೂ ಗಮನ ಕೊಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೊಂದು, ಈ ಚಳಿಗೂ ಅದಕ್ಕೂ ವಾಕಿಂಗ್ ಹೋಗಿ ಬಂದಿದ್ದೆ. ಫುಲ್ಲು ಮೂಗು ಬಾಯೆಲ್ಲ ಮುಚ್ಕೊಂಡು ಹೋಗ್ತಾ ಇದೆ. ಸೊ ಏನು ಮಾಡೋದೇನೋ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಇದೇ ಸ್ನೇಹಿತರೆ ತೊಗೊಂಡಿದ್ದು. ತೊಗೊಂಡಿದ್ದೆ ಲೇಟ್ ಆಯಿತು. ಇನ್ನೊಂದು ಹೊಟ್ಟೆ ಫಿಲ್ಲಿಂಗ್ ಆಗಿತ್ತು. ಇದು ತೊಗೊಂಡಿದ್ದೆ ನಾನು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ, ಏನಾದರೂ ಒಂದು ಸ್ವಲ್ಪ ತಿನ್ನಬೇಕು ಅಂದ್ಕೊಂಡಂಗೆಲ್ಲ ಸ್ವಲ್ಪ ಸೌತೆಕಾಯಿ 1 ಪೀಸ್ 2 ಪೀಸ್ ಬಾಯಿಗೆ ಹಾಕ್ಕೊತಿದ್ದೆ. ಇದು ತಿಂದಿದ ತಕ್ಷಣವೇ ನನಗೊಂದು 2-3 ಅವರ್ ನಿಜ ಹೊಟ್ಟೆ ಹಸಿವೆ ಆಗಲಿಲ್ಲ. ಸೊ ಇದು ಮಧ್ಯಾಹ್ನಕ್ಕೆ ಇದು ಮಾಡೋಕ್ಕೆ ಏನು ಹೇಳಿ, ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ಗೋಧಿ ನುಚ್ಚನ್ನು ಇದು ಮಾಡಿಟ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ನಾನೇನು ಮಾಡಿದ್ದೆ ಅಂದರೆ, ಸೋರೆಕಾಯಿ, ಹೆಸ್ರು ಕಾಳಿತ್ತು. ಸೊ ಅದನ್ನು ಬೇಯಿಸ್ಬಿಟ್ಟು ಗೊಜ್ಜು ಮಾಡ್ಕೊಂಡಿದ್ದೆ. ಟೊಮೊಟೊ, ಈರುಳ್ಳಿ ಹಾಕ್ಬಿಟ್ಟು ಮಾಮೂಲಿ ಖಾರದ ಪುಡಿ, ಧನಿಯಾದ ಪುಡಿ, ಗರಂ ಮಸಾಲೆ ಎಲ್ಲ ಹಾಕಿ, ಟೊಮೊಟೊ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೆ. ಇನ್ನು ನಾನು ಅದೇ ಹೇಳಿದ್ನಲ್ವ, ಗೋಧಿ ದೋಸೆ ಅಂದರೆ ಗೋಧಿ ನುಚ್ಚಿರುತ್ತೆ ಅಲ್ವಾ, ಅದನ್ನು ನೆನೆಸ್ಬಿಟ್ಟು ರುಬ್ಕೊಬಿಡ್ತೀನಿ. ಅದರಲ್ಲಿ ಇವಾಗ ಏನೇನೆಲ್ಲ ಹಾಕಿದ್ದೀನಪ್ಪ ಅಂತಂದರೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ತೀನಿ. ಯಾಕಂತಂದರೆ ನಮ್ಮ ಕರಿಬೇವು ಹಂಗೆ ಡೈರೆಕ್ಟಾಗಿ ತಿನ್ನೋಕ್ಕೂ ಕೆಲವೊಂದು ಸಲ ಇಷ್ಟಪಡಲ್ಲ ಅಲ್ವಾ. ಅಂಥವ್ರು ನೋಡಿ ಈ ಥರ ಹಾಕ್ಕೊಂಡ್ರೆ ನಿಮಗೆ ಈ ಥರ ದೋಸೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ. ಇದಕ್ಕೆ ನೀವು ಸ್ವಲ್ಪ ಶುಂಠಿ, ಉಪ್ಪು, ಖಾರ ನೋಡ್ಕೊಂಡು, ನೀವು ದೋಸೆಗೂ ಕೂಡ ಅಷ್ಟೇ ಈರುಳ್ಳಿ, ತರಕಾರಿ ಆ ಥರದ್ದು ಏನಾದರೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ದೋಸೆ ಮಾತ್ರ ಸೂಪರಾಗಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಕೂಡ ಒಳ್ಳೆಯದು, ಹೆಲ್ತ್ ವೈಸು ಕೂಡ ತುಂಬಾ ಒಳ್ಳೆಯದು ನೋಡಿ. ಈ ಥರ ಮಾಡ್ಕೋಬೋದು. ನೀವು ಯಾವಾಗಾದರೂ ಟ್ರೈ ಮಾಡಿ ನೋಡಿ. ಗೋಧಿ ನುಚ್ಚಿದ್ರೆ ಗೋಧಿ ನುಚ್ಚನ್ನ ನೆನೆಸ್ಬಿಟ್ಟು ಒಂದು ಅರ್ಧ ಅವರ್ ನೆನೆಸಿದ್ರೆ ಚೆನ್ನಾಗಿ ನೆನೆಯುತ್ತೆ. ಅದನ್ನು ರುಬ್ಬಿಬಿಟ್ಟು ಈ ಥರ ಮಾಡಿಕೊಂಡ್ರೆ ಆಯಿತು. ಸೂಪರ್ ಟೇಸ್ಟಿ ದೋಸೆ ಅನ್ನೋದು ರೆಡಿ ಆಗೋಯ್ತು. ಇನ್ನು ನಾನು ತಿಂದಿದ್ದು ಯಾವಾಗ ಗೊತ್ತಾ, ಅದು ಓಟ್ಸ್ ತಿಂದಿದ್ದೆ ನಾನು ಸುಮಾರು ಒಂದು 11:30-12 ಗಂಟೆ ಆಗಿತ್ತು ಸ್ನೇಹಿತರೆ. ಇನ್ನು ಬ್ಲೌಸ್ ಇತ್ತು, ಬ್ಲೌಸು ಅದು ಇದು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಎಲ್ಲ ಸ್ಟಿಚ್ ಮಾಡಿ ನಾನು ಮಧ್ಯಾಹ್ನದ ಊಟ ತಿಂದಿದ್ದೆ 4 ಗಂಟೆ ಆಗೋಯ್ತು. ಯಾಕಂದರೆ ನಂಗೆ ಹೊಟ್ಟೆ ಹಸಿವೆ ಇರಲಿಲ್ಲ. ಈ ಮಧ್ಯದಲ್ಲಿ ಚೆನ್ನಾಗಿ ನೀರು ಕುಡ್ದಿದ್ದೀನಿ. ಇವತ್ತು ಒಂದು 2.5 ಲೀಟ್ರ್ ನೀರು ಕುಡ್ದಿದ್ದೀನಿ. ಅದೊಂದು
ಚೆನ್ನಾಗಿ ನೀರು ಕುಡಿದ್ರೆ ನನಗೆ ಒಂದು ಹೋಪು ಅಟ್ಲೀಸ್ಟ್ ಒಂದು 100 ಗ್ರಾಮ್ ಆದರೂ ಕಮ್ಮಿ ಆಗ್ತೀನಿ ಅಂತ. ಬಟ್ ನೋಡಬೇಕು ನಾಳೆ ಹೆಂಗಿರುತ್ತೋ ಏನು ಅಂತ ಅಂದ್ಬಿಟ್ಟು ನೋಡೋಣ. ಹೋಪ್ ಕಳ್ಕೊಳ್ಳೋದು ಬೇಡ ಅಲ್ವಾ. ಸೇಮ್ ಇದ್ದರೂ ಮೇ ಬಿ ನನ್ನ ಡಯಟಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಂತ. ವೆಯ್ಟ್ ಲಾಸ್ ಏನಾದರೂ ಆಗಿದೆ ಅಂದರೆ ಓಕೆ, ಪ್ರಾಪರಾಗಿ ಡಯಟ್ ಮಾಡ್ತಾಯಿದ್ದೀನಿ ಅಂತ. ಇಲ್ಲಿ ಈಗ ತಿಂದರೆ ಇನ್ನು ರಾತ್ರಿಗೆ ತಿನ್ನೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡೆ. 2 ದೋಸೆ, ಒಂದಷ್ಟು ಪಲ್ಯ, ಮೊಸರು 1 ಕಪ್ ತೊಗೊಂಡಿದ್ದೀನಿ. ಇದು ಕೂಡ ಪ್ರೋಬಯೋಟಿಕ್ ಚೆನ್ನಾಗಿರುತ್ತೆ. ಮೊಸರು ನಾವು ಡಯಟಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು, ತುಂಬ ಒಳ್ಳೆಯದು, ಇದರಲ್ಲೂ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿನೇ 1 ಮುಕ್ಕಾಲು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದಿಷ್ಟು ನನ್ನ ಈವ್ನಿಂಗ್ ಡಿನ್ನರೇ ಅಂದ್ಕೊಳ್ಳಿ, ಒಂದು ಲೆಕ್ಕಕ್ಕೆ ಡಿನ್ನರೇ, 2 ಮೀಲ್ಸ್ ಇನ್ ಎ ಡೇ ಅನ್ನೋ ಥರ ಮಾಡಿದ್ದೀನಿ. ಸೊ ಇದ್ರ ಮಧ್ಯದಲ್ಲಿ ಏನೇನೂ ತೊಗೊಂಡಿಲ್ಲ ಸ್ನೇಹಿತರೆ. ಸೌತೆಕಾಯಿ ತೊಗೊಂಡಿದ್ದೀನಿ, ಚಿಯಾ ಸೀಡ್ಸ್ ವಾಟ್ರ್ ತೊಗೊಂಡಿದ್ದೀನಿ ಬೆಳಗ್ಗೆ. ಇಷ್ಟೇ ಇವತ್ತಿನ ನನ್ನ ಫುಡ್ಡು. ಇನ್ನು ಜೀರಿಗೆ ಕಷಾಯ ತೊಗೊಂಡೆ ಸ್ನೇಹಿತರೆ. ನೈಟ್ ಅಂದರೆ ಒಂದು 6 ಗಂಟೆಗೆ ಕರೆಕ್ಟಾಗಿ ಜೀರಿಗೆ, ಸೋಂಪು, ಧನಿಯಾ ಏನಿತ್ತು ಅದನ್ನು ಕುದಿಸ್ಬಿಟ್ಟು ಕಷಾಯ ತೊಗೊಂಡಿದ್ದೀನಿ. ಇಷ್ಟೇ ಫುಲ್ ಡೇ ಡಯಟು. ನೋಡೋಣ, ಅದರಲ್ಲೂ ಕ್ವಾಂಟಿಟಿ ಕ್ಯಾಲೋರಿ ಡೆಫಿಸಿಟಲ್ಲೇ ಇದ್ದೀನಿ. ನನಗೆ ಯಾಕೋ ವೆಯ್ಟ್ ಕಮ್ಮಿ ಆಗ್ತಾಯಿಲ್ಲ ಅನ್ನೋ ಟೆನ್ಷನ್ಗೆ ಸ್ವಲ್ಪ ಇದಾಗ್ತಾಯಿದೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನೋಡೋಣ, ಆಗ್ತಾ ಹೋಗೋಣ. ನಾನು ಅದೇ ಅಂದ್ಕೊಂಡಿದ್ದೀನಿ, 2-3 ಡೇಸ್ ಏನು ಮಾಡಿದ್ರೂ ಇನ್ನು ಜರ್ನಿ ಮಾಡ್ಕೊಂಡು ಬರೋಷ್ಟರೊಳಗೆಲ್ಲ ಗೈನ್ ಆಗಿರುತ್ತೆ ಅಂತ. ಆದರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡೋಣ. ಇದಾಗಿತ್ತು ಇವತ್ತಿನ ವ್ಲಾಗು. ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ.